ಹಾಯ್ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಸೆಕೆಂಡ್ ಪಿ ಯು ಸಿ ಕೆ ಸಿ ಇ ಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಅದು ತಿಳ್ಕೊಳ್ಳೋ ಮುಂಚೆ ನಮ್ಮ ಚಾನೆಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಒತ್ತುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ಅಂತ ಹೇಳ್ತಾ, ಈಗ ಮುಖ್ಯ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಸೆಕೆಂಡ್ ಪಿ ಯು ಸಿ ಮೊದಲನೇ ಪರೀಕ್ಷೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸ್ ಬಂದಿಲ್ವಾ ಅಥವಾ ಫೇಲ್ ಆಗಿದ್ದೀರಾ? ಇದರಿಂದ ಕೆ ಸಿ ಇ ಟಿ ಎಕ್ಸಾಮ್ ಅಟೆಂಡ್ ಮಾಡೋದು ಬೇಡ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ನೀವು ಆ ಯೋಚನೆಯನ್ನ ತಲೆಯಿಂದ ತೆಗೆದುಬಿಡಿ ಸ್ನೇಹಿತರೆ. ಯಾಕಂದ್ರೆ ನೀವು ಸೆಕೆಂಡ್ ಆರ್ ಥರ್ಡ್ ಅಟೆಂಪ್ಟ್ ಮಾಡಿ ಪಿ ಯು ಸಿ ಎಕ್ಸಾಮ್ ಬರೆದು ನಿಮ್ಮ ರಿಸಲ್ಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಕೆ ಇ ಸಿ ಟಿ ರಿಸಲ್ಟ್ಸ್ನ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಆದ್ಮೇಲೆನೆ ಅನೌನ್ಸ್ ಮಾಡೋದ್ರಿಂದ ನಿಮ್ಮ ರ್ಯಾಂಕು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೆ ಸಿ ಇ ಟಿ ಬರೆದಿದ್ರೆ ಮಾತ್ರ ಪಿ ಯು ಸಿಯ 2 ಅಥವಾ 3ನೇ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆದವರಿಗೂ ಕೂಡ ಕೆ ಸಿ ಇ ಟಿ ರ್ಯಾಂಕ್ ಕೊಟ್ಟು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ಬೋದು. ಒಂದು ವೇಳೆ ನೀವೇನಾದ್ರೂ ಕೆ ಸಿ ಇ ಟಿ ಎಕ್ಸಾಮ್ ಬರೀದೇ ಇದ್ರೆ ರ್ಯಾಂಕಿಗೆ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಕಳೆದ ವರ್ಷ ಕೂಡ 3ನೇ ಪರೀಕ್ಷೆಯಲ್ಲೂ ಎಲಿಜಿಬಲ್ ಆದ ಅನೇಕರಿಗೆ ರ್ಯಾಂಕ್ ಕೊಟ್ಟು ಎಂಟ್ರೆನ್ಸ್ಗೆ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆ ಕೆ ಸಿ ಇ ಟಿ ಪರೀಕ್ಷೆ ಒಂದು ಬಾರಿ ಮಾತ್ರ ನಡೆಸೋದ್ರಿಂದ ಯಾವುದೇ ಕಾರಣಕ್ಕೂ ಕೆ ಸಿ ಇ ಟಿ ಎಕ್ಸಾಮ್ ಅನ್ನ ತಪ್ಪಿಸ್ಕೊಳ್ಳಕ್ಕೆ ಹೋಗಬೇಡಿ. ಆದ್ರೆ ನಿಮ್ಮ ಪಿ ಯು ಸಿ ರಿಸಲ್ಟ್ಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ನೂ 2 ಅವಕಾಶಗಳು ನಿಮಗೆ ಇದೆ ಸ್ನೇಹಿತರೆ. ಈ ವಿಚಾರದಲ್ಲಿ ಮಕ್ಕಳ ಪೋಷಕರು ಕೂಡ ತುಂಬಾ ಎಚ್ಚರ ವಹಿಸಬೇಕು. ಹಾಗೆ ಇನ್ನೇನು 16 ಮತ್ತು 17ನೇ ತಾರೀಕಂದು ಕೆ ಸಿ ಇ ಟಿ ಎಕ್ಸಾಮ್ ನಡೆಯುತ್ತೆ. ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ನ ಅಟೆಂಪ್ಟ್ ಮಾಡಿ, ಅದಾದ ನಂತರ ಪಿ ಯು ಸಿಯ ಸೆಕೆಂಡ್ ಅಥವಾ 3ನೇ ಎಕ್ಸಾಮ್ ಕೂಡ ನಿಮಗೆ ಬರೀಲಿಕ್ಕೆ ಅವಕಾಶ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು.